ಬ್ರೈಡಲ್ ಸೀಸನಲ್ಲಿ ಸಾಕಷ್ಟು ಜನ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳುವಾಗ ಕ್ರಿಂಪಿಂಗ್, ಸ್ಟ್ರೈಟ್ನಿಂಗ್, ಕರ್ಲಿಂಗ್ ಅಥವಾ ಸಾಕಷ್ಟು ಹೇರ್ ಸ್ಪ್ರೇಗಳನ್ನೆಲ್ಲ ಹಾಕಿ ಹೇರ್ ತುಂಬಾ ಡ್ಯಾಮೇಜ್ ಆಗೋಗಿರುತ್ತೆ. ಆ ಥರ ಡ್ಯಾಮೇಜ್ ಆಗಬಾರ್ದು ಅಂದರೆ ಯಾವುದೆಲ್ಲ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಫಾಲೋ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ನಿಮ್ಮೆಲ್ಲರ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಹೆಚ್ಚಾಗಿ ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಕ್ರಿಂಪಿಂಗ್ ಸ್ಪ್ರೇಗಳನ್ನೆಲ್ಲ ಯೂಸ್ ಮಾಡಿರ್ತಾರೆ. ಇದೆಲ್ಲ ಕೆಮಿಕಲ್ ಓರಿಯೆಂಟೆಡ್ ಪ್ರೋಸೆಸ್ನ ಯೂಸ್ ಮಾಡೋ ಬದಲಿಗೆ ಬಂಪೆಟ್ಸ್ ಅಂತ ಸಿಗುತ್ತೆ. ಅದನ್ನು ಯೂಸ್ ಮಾಡೋದ್ರಿಂದ ಹೇರ್ ಕೂಡ ಸೇಫ್ ಆಗಿರುತ್ತೆ. ಬ್ಯಾಕ್ ಕೂಮಿಂಗ್ ಮಾಡಿ, ಕ್ರಿಂಪಿಂಗ್ ಮಾಡಿ ಹೇರ್ಗೆ ಮಾಡೋವಂಥ ಡ್ಯಾಮೇಜನ್ನು ಕೂಡ ನಾವು 90% ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಹೇರ್ ಎಕ್ಸ್ಟೆನ್ಷನ್ಸ್ನ ಯೂಸ್ ಮಾಡೋದ್ರಿಂದ ತುಂಬಾ ಫಾಸ್ಟಾಗಿ ಡ್ಯಾಮೇಜ್ ಮಾಡೋವಂಥ ಪ್ರೋಸೆಸ್ ಅಂತ ಏನು ಹೇಳ್ತೀವಿ, ಕರ್ಲಿಂಗ್, ಸ್ಮೂತ್ನಿಂಗ್, ಇದನ್ನೆಲ್ಲ ಮಾಡೋದನ್ನು ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಟೈಮು ಸೇವ್ ಆಗುತ್ತೆ, ನಿಮ್ಮ ಹೇರ್ ಕೂಡ ಪ್ರೊಟೆಕ್ಟಿವ್ ಆಗಿರುತ್ತೆ. ಆಲ್ರೆಡಿ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ, ಡ್ಯಾಮೇಜ್ ಆಗೋಗಿದೆ ಅಂತ ಅನ್ನೋರು ಮನೇಲೇ ಇನ್ಸ್ಟೆಂಟಾಗಿ ನೀವು ಮಾಡಬೇಕಾಗಿರೋ ಫಸ್ಟ್ ಏಡ್ ಯಾವುದು ಗೊತ್ತಾ? ಚೆನ್ನಾಗಿ ರೈಪ್ ಆಗಿರುವಂಥ ಬಾಳೆಹಣ್ಣು, ಮೊಸರನ್ನ ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ, ಅದಕ್ಕೆ ಸ್ವಲ್ಪ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಹಾಕಿದರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡಿ ಹೇರ್ ಕಂಡೀಷ್ನರ್ ರೀತಿ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿದರೆ ಸಾಕು. ಫಸ್ಟ್ ಅಟೆಂಪ್ಟಲ್ಲೇ ನಿಮ್ಗೆ ಆಗಿರುವಂಥ ಹೇರ್ ಡ್ಯಾಮೇಜ್ನ ರಿಕವರಿ ಮಾಡ್ತಾ ಬರ್ಬೋದು. ಅಥವಾ ಕಂಟಿನ್ಯೂಸ್ ಆಗಿ ಈವೆಂಟ್ಸ್ಗಳಿದೆ, ತಕ್ಷಣ ಅದೆಲ್ಲ ಹೇರ್ ಮಾಸ್ಕ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅನ್ನೋರು ನೀವು ಇನ್ಸ್ಟೆಂಟಾಗಿ ಮಾಡ್ಬೋದಾಗಿರೋಂಥ ಒಂದು ಟೆಕ್ನಿಕ್ ಯಾವುದು ಗೊತ್ತಾ? ಆಲಿವ್ ಆಯಿಲ್ನ ಸ್ವಲ್ಪ ನೀವು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್, ಜೋಜೋಬಾ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ. 10 ನಿಮಿಷ ಬಿಟ್ಟು ವಾಶ್ ಮಾಡ್ಬೋದು. ಇದರಿಂದ ಇನ್ಸ್ಟೆಂಟಾಗಿ ಹೇರ್ ಕಂಡೀಷನಿಂಗ್ ಆಗೋದ್ರ ಜೊತೆಗೆ ಹೇರ್ ಕೆಮಿಕಲಿಂದ ಆಗಿರುವಂಥ ಡ್ಯಾಮೇಜನ್ನು ಕೂಡ ನಾವು ರಿಕವರಿ ಮಾಡ್ತಾ ಬರ್ಬೋದು. ಇನ್ನು ಹೇರ್ ತುಂಬಾ ಡ್ರೈ ಆಗಿದೆ, ಡಲ್ ಆಗೋಗ್ಬಿಟ್ಟಿದೆ, ಸ್ಪ್ಲಿಟೆಂಡ್ಸ್ ಕೂಡ ಬಂದಿದೆ. ಈ ಹೇರ್ ಟೂಲ್ಸ್ನೆಲ್ಲ ಯೂಸ್ ಮಾಡಿ ಓವರ್ ಹೀಟ್ ಮಾಡಿದಾಗ ಸ್ಪ್ಲಿಟೆಂಡ್ಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಫ್ರೆಶ್ ಕ್ರೀಮ್ ಅಂತ ಸಿಗುತ್ತೆ. ಈ ಫ್ರೆಶ್ ಕ್ರೀಮ್ಗೆ ಆಲಿವ್ ಆಯಿಲ್ನ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಹೇರ್ಗೆ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಸಾಕು. ಇನ್ಸ್ಟೆಂಟಾಗಿ ನಿಮಗೆ ಆಗಿರುವಂಥ ಸ್ಪ್ಲಿಟೆಂಡ್ಸ್ ರಿಡ್ಯೂಸ್ ಆಗುತ್ತೆ. ಇದ್ರ ಜೊತೆಗೆ ಒಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇರ್ ಸ್ಟೈಲಿಸ್ಟ್ಗಳಾಗಿರ್ಬೋದು ಅಥವಾ ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು, ಹೇರ್ಗೆ ಆದಷ್ಟು ಕೆಮಿಕಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದನ್ನೇ ರೆಡ್ಯೂಸ್ ಮಾಡ್ತಾ ಬನ್ನಿ. ಆವಾಗ ಕ್ಲೈಂಟ್ಸ್ಗಳ ಹೇರ್ ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ. ಯಾವುದೇ ಅಡಿಷ್ನಲ್ ಟ್ರೀಟ್ಮೆಂಟ್ಗಳ ಅಗತ್ಯನೂ ಇರೋದೇ ಇಲ್ಲ. ಧನ್ಯವಾದಗಳು.